ಅದ್ಯಾವುದೋ ಕಣ್ಣಿನ ಬಗ್ಗೆ ಯಜಮಾನ್ರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಆ ಕಣ್ಣು ಅದೆಷ್ಟು ಮೋಡಿ ಮಾಡಿರ್ಬೇಡ. ಅಲ್ಲ, ನನ್ನ ಕಣ್ಣಲ್ಲಿ ಇಲ್ಲದೆ ಇರೋದು ಆ ಕಣ್ಣಲ್ಲಿ ಏನಿದೆಯೋ ಇರಲಿ, ನಾನು ನನ್ನ ಕಣ್ಣಿಗೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯಜಮಾನ್ರ ಮುಂದೆ ಹೋಗಿ ನಿಂತ್ಕೋತೀನಿ. ಆಗ ಗ್ಯಾರಂಟಿ ಅವ್ರು ಗುರ್ತು ಪರಿಚಯ ಇಲ್ದಿರೋ ಕಣ್ಣನ್ನು ಬಿಟ್ಟು ನನ್ನ ಕಣ್ಣನ್ನೇ ಇಷ್ಟಪಡ್ತಾರೆ. ಕರ್ಮ, ಬೆಳಿಗ್ಗೆನೆ ಶುರು ಆಯ್ತಾ ಶ್ರೀಕೃಷ್ಣ ಪರಮಾತ್ಮನ ರಂಗಿನಾಟ. ರಾತ್ರಿ ಎಲ್ಲ ಬರೀ ಹರಿಕತೆ ಕೇಳಿದ್ದಾಯ್ತು. ಈಗ ಮಾಡೋ ಕೆಲಸ ಏನಿಲ್ಲ, ಅದಕ್ಕೆ ಈ ಕೆಲಸನಾದ್ರೂ ಮಾಡೋದಕ್ಕೇನು ಕೆಲಸ ಇಲ್ಲ ಅಂತ ಯಾರು ಹೇಳಿದ್ದು? ಬೇಜಾನ್ ಕೆಲಸ ಇದೆ, ಬೇಗ ಹೋಗಿ ರೆಡಿ ಆಗೋ. ಅಂತದೇನಪ್ಪ ಕೆಲಸ ಇರೋದು? ಹಲೋ ಬಾಸ್, ನಿನ್ನೆ ನೈಟ್ ನಾವು ಪ್ಲಾನ್ ಮಾಡಿದ್ದೀನಿ, ಮರ್ತೋಗ್ಬಿಟ್ರಾ? ಓ, ಟಾಸ್ಕ್ ಅಲ್ವಾ? ಇಲ್ಲ ಮರ್ತಿಲ್ಲ, ನೆನಪಿದೆ. ಸರಿ, ಬೇಗ ರೆಡಿ ಆಗೋ. ನಾನಂತ ರೆಡಿ ಆದೆ, ಋಷಿಮುನಿ ರೆಡಿ ಆಗಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಋಷಿಮುನಿನ? ಯಾರು? ನಿಮ್ಮ ಪ್ರೀತಿಯ ಭಾವ. ನಮ್ಮ ಭಾವ ಋಷಿಮುನಿನಾ? ಹ್ಞೂ, ಮತ್ತೆ ಈ ಮನೇಲಿ ಎಲ್ಲರೂ ಒಂಥರ ಇದ್ರೆ ನಿಮ್ಮ ಭಾವನೇ ಒಂಥರ ಇರ್ತಾರೆ. ಅದಕ್ಕೆ ಹೋಗ್ಬಿಟ್ಟು ರೆಡಿ ಆಗಿದೆ ಅಂತ ನೋಡ್ತೀನಿ. ರೆಡಿ ಆಗಿಲ್ಲ ಅಂದ್ರೆ ತಂದೆ ಪ್ಲೀಸ್ ಬೇಗ ರೆಡಿ ಆಗ್ಬಿಡಪ್ಪ ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡು, ಹೋಗು. ಸರಿ. ಪ್ರೀತು ಬಾ, ಇದೆ ನಿನಗೆ. ಈಗ ಬೇಡ. ಅಕ್ಕ ಅಕ್ಕ, ಏನೋ ಗಣಿ? ಜನನಿ ಅಕ್ಕ ನಿನ್ನ ಬರೋದಕ್ಕೆ ಕೇಳಿದ್ರು. ಏನಂತೆ? ಅರಸನಕೋಟೆಯಲ್ಲಿ ಅದೇನೋ ಇವತ್ತು ಮಾತುಕತೆ ಇಟ್ಕೊಂಡಿದಾರಂತೆ, ಅದಕ್ಕೆ ನೀನು ಹೋಗ್ಬೇಕಂತೆ. ಏನ್ ಮಾತುಕತೆನೋ? ಅಯ್ಯೋ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಕ್ಕ, ಬೇಗ ಹೊರಡು. ಸರಿ ಬಿಡು, ಹೋಗ್ತೀನಿ. ಅದ್ ಸರಿ, ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ನನ್ನ ಜೊತೆ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಿಲ್ವಲ್ಲ, ಯಾಕೆ? ಈ ತಮ್ಮನ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಾ? ಏನೋ ಗಣಿ ನಿನ್ ಗೋಳು? ಅಪ್ಪ 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 ಅಪ್ಪ, ಬೇಗ ಬಾಪ. ಏ, ಯಾಕೆ ಹಂಗೆ ಕಿರ್ಚ್ಕೊತಾ ಇದೆಯಾ? ಅಪ್ಪ ಅಲ್ಲಿ ನೋಡಪ್ಪ. ಯಾಕಪ್ಪ ನಗ್ತಾ ಇದೀಯಾ? ಏನೇ ಇದು? ಹೇಗೆ ಕಾಣ್ತಾ ಇದೀನಪ್ಪ? ಚೆನ್ನಾಗಿ ಕಾಣ್ತೀನಿ ತಾನೆ? ಕಣ್ಣಿಗೆ ಯಾರಾದರೂ ಈ ರೀತಿ ಕಾಡಿಗೆ ಹಚ್ಕೋತಾರೇನೆ? ಯಾಕಪ್ಪ, ನನ್ನ ಕಣ್ಣು ಚೆನ್ನಾಗಿ ಕಾಣ್ತಿಲ್ವಾ? ನೋಡೇ ಪಾರು, ನಿನ್ನ ಕಣ್ಣು ಯಾವಾಗಲೂ ಚೆನ್ನಾಗೇ ಕಾಣುತ್ತೆ. ನಿನ್ನ ಕಣ್ಣಿಗೆ ಅಲಂಕಾರ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿನ್ನ ಕಣ್ಣಿಗಂತೂ ಯಾರು ಪೈಪೋಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ವಾ ಅಲ್ವಾ ಅಪ್ಪ? ನನ್ನ ಕಣ್ಣಿಗೆ ಬೇರೆ ಯಾವ ಕಣ್ಣು ಸರಿಸಾಟಿ ಇಲ್ಲ ತಾನೆ? ಹೌದಮ್ಮ, ನಿನ್ನ ಕಣ್ಣಲ್ಲಿ ಒಂದು ಸೆಳೆತ ಇದೆ, ಒಂದು ಆತ್ಮೀಯತೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಭಾವನೆ ಇದೆ ಕಣೆ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳು? ನನ್ನ ಕಣ್ಣನ್ನು ಹೊಗಳಿದ್ದಕ್ಕೆ ತುಂಬ ಖುಷಿ ಆಯ್ತಪ್ಪ. ಆಲ್ ಈ ತರಲೆ ಪ್ರೀತು ನಮ್ಮನ್ನೆಲ್ಲ ಆಟ ಆಡಕ್ಕೆ ಏನಾದ್ರು ಕರಿತಾ ಇದ್ದಾನ? ಥೂ, ಇವನ ಅಜ್ಜಿ. ಯಾಮಿನಿ, ಮೊಬೈಲ್ ಇಟ್ಕೊಂಡು ಏನೇ ಮಾಡ್ತಿದ್ಯಾ? ರೆಡಿನಾ? ರೀ, ಅಯ್ಯೋ, ನಾನು ಇವತ್ತು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀರೇನ್ರಿ? ಲೇ, ಈ ಹೆಂಗಸರಿಗೆ ಹೊರಗಡೆ ಹೋಗೋಣ ಅಂದ್ರೆ ಸಾಕು ಶಾಪಿಂಗ್ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾನು ಕೇಳಿ ಶಾಪಿಂಗಾ? ಎಲ್ಲರೂ ಸೇರೋದಕ್ಕೆ. ಪ್ರೀತ ಮೆಸೇಜ್ ಕಳಿಸಿದ್ದಾನೆ, ಓದಿಲ್ವಾ? ಅದನ್ನೇ ಓದ್ತಿದ್ದೆ, ಆದ್ರೆ ಅವ್ನು ಸರಿಯಾಗಿ ಮೆಸೇಜ್ ಕಳಿಸಿಲ್ಲ ನೋಡ್ರಿ. ನನಗೆ ಅರ್ಥನೇ ಆಗ್ತಿಲ್ಲ.
ಅದು ಇಂಗ್ಲೀಷಲ್ಲಿ ಇದೆಯಲ್ಲ, ನಿನಗೆಲ್ಲ ಅರ್ಥ ಆಗತ್ತೆ ಬಿಡು. ಏನ್ರಿ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಆಡ್ಕೊಳ್ತಾ ಇದ್ದೀರಾ? ಇರೋ 2 ಕಿವಿನ ನೆಟ್ಟಿಗೆ ಮಾಡ್ಕೊಂಡು ಕೇಳಿಸ್ಕೊಳ್ರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡದಲ್ಲೇ ವ್ಯವಹರಿಸು, ಕನ್ನಡವನ್ನೇ ಅನುಸರಿಸು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲೇ ಮೆಟ್ಟಬೇಕು. ಈ ಕನ್ನಡ ಹೆಣ್ಣನ್ನು ಜರಿಬೇಡ, ಈ ಕನ್ನಡ ಮಣ್ಣನ್ನು ಮರಿಬೇಡ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನಮ್ದೆ, ರಾಯಣ್ಣನ ಬೆಳಗಾವಿನೂ ನಮ್ದೆ. ಏನಿವಾಗ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ದಾಮು, ನಾನೇನು ನಿನ್ನ ಹತ್ರ ಕಿತ್ಕೊಳಕ್ ಬರ್ಲಿಲ್ವೇ? ನೀನು ರೆಡಿ ಆಗಿದ್ಯಾ ಅಂತ ಕೇಳಕ್ ಬಂದೆ. ಜೊತೆಗೆ ನಿಂಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಇಷ್ಟೊಂದು ರೊಚ್ಚಿಗೆದ್ದು ಬಿಡೋದಾ? ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಸರಿ ಹೋಗ್ಲಿ ಬಿಡಿ. ಪ್ರೀತು ಕಳಿಸಿದ ಮೆಸೇಜಿನ ವಿಷಯ ಏನು ಅಂತ ಹೇಳಿ. ಅದು ಇವತ್ತು ನಮ್ಮ ಮನೆಯವರೆಲ್ಲ ಸೇರಿ ಯಾರ್ಯಾರ ಮನಸ್ಸಿಗೆ ಯಾರು ಇಷ್ಟ ಆಗಿದ್ದಾರೆ, ಯಾರು ಹತ್ರ ಆಗಿದ್ದಾರೆ ಅಂತ ಮಾತಾಡಬೇಕು. ಜೊತೆಗೆ ಅವ್ರ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಹೇಳಬೇಕು. ಇದಕ್ಕೆ ಎಲ್ಲರನ್ನೂ ಸೇರಿಸಿ ನಮ್ಮ ಪ್ರೀತು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದಕ್ಕೆ ಮೆಸೇಜ್ ಕಳಿಸಿದಾನೆ ಕಣೆ. ಹೌದೇನ್ರಿ? ಅಯ್ಯೋ ದೇವ್ರಿ, ಛೇ, ನಾನು ಇನ್ನೂ ಸರಿಯಾಗಿ ರೆಡಿನೇ ಆಗಿಲ್ವಲ್ರಿ. ಲೇ, ರೆಡಿ ಆಗಕ್ಕೆ ಛತ್ರದಲ್ಲಿ ನೀನು ಊಟ ತಿನ್ನಕ್ಕೆ ಹೋಗ್ತಿದ್ಯಾ? ಉಟ್ಕೊಂಡ್ರೆ ಸೀರೆಲೆ ಬಾರೆ. ಹೌದಾ? ಈ ಸೀರೆ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ನನ್ನ ಗಂಡ ಮೋಹನ್? ದಾಮು, ಅದನ್ನ ಈಗ ಹೇಳಲ್ಲ ಕಣೆ, ರಾತ್ರಿ ಆಗಲಿ ಆಗ ಹೇಳ್ತೀನಿ. ರೀ ನನ್ನ ಗಂಡ ಮೋಹನ್, ರಾತ್ರಿ ನನ್ನ ರೂಮ್ಗೆ ನಿಮ್ಮ ಎಂಟ್ರಿನೇ ಇಲ್ಲ. ಲೇ, ಏನು ಅಂತ ಮಾತಾಡ್ತಿದ್ಯಾ? ನಾನು ನಿನ್ನ ಗಂಡ ತಾನೇ? ಹೌದು ಹೌದು, ನೀವೇ ನನ್ನ ಗಂಡ, ನನ್ನ ಭಂಡ ಎಲ್ಲ. ಆದರೆ ಈಗ ನೀವು ಸದ್ಯಕ್ಕೆ ಹೊರಗಡೆ ಹೋಗಿ ಪ್ರೀತು ಹೇಳಿದ್ರ ಬಗ್ಗೆ ನಾನು ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡಬೇಕು. ದಾಮು, ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯೇ. ಅಲ್ಲಿವರೆಗೂ ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಶೆಕೆ ಆಗ್ತಿದೆ ಕಣೆ. ಫ್ಯಾನ್ ಆನ್ ಮಾಡ್ತೀಯಾ? ಆಹಾ, ಮೋಹನ ಮದನಾಂಗ, ಈ ಡೌಗಳೆಲ್ಲ ಬೇಡಪ್ಪ. ರೀ, ಚಳಿ ಆಗ್ತಿದೆ ಅಂತ ನಾನೇ ಕಿಟಕಿ ಬಾಗಿಲನ್ನ ಮುಚ್ಕೊಂಡು ಮಲ್ಕೋತಾ ಇದ್ದೀನಿ. ಇವ್ರಿಗೆ ಮಾತ್ರ ಶೆಕೆ ಆಗ್ಬಿಡುತ್ತಂತೆ. ಮರ್ಯಾದೆಯಿಂದ ಆಚೆ ಹೋಗ್ತೀರಾ, ಇಲ್ಲ ಕತ್ತಿಡ್ದ ಆಚೆ ತಳ್ಳ? ಅಯ್ಯೋ ದಾಮು, ಬೇಡ ಕಣೆ. ಹೆಂಡತಿ ಗಂಡನ ಕುತ್ತಿಗೆ ಕೈ ಹಾಕಿ ತಳ್ಳೋ ಅವಮಾನಕ್ಕಿಂತ ಇನ್ನೊಂದು ಅವಮಾನ ಇಲ್ಲ ಕಣೆ. ನಾನೇ ಹೋಗ್ತೀನಿ ಬಿಡು. ಹಂಗ ಬನ್ನಿ ದಾರಿಗೆ. ದಾಮು, ಏನು ಅವಾಗ ಬರ್ತಾ ಇರ್ತೀನಿ. ಬೇಡ ಅನ್ಬೇಡವೆ? ಹೋಗ್ರೆ. ಆಯ್ತು ಬಿಡು, ಹೋಗ್ತೀನಿ. ಗಂಡಂದ್ರು ಹೆಂಡತಿರ ಮೇಲೆ ಏನೇ ದರ್ಪ ಮಾಡಿದ್ರು ಕೊನೆಗೆ ಅವ್ರು ನಮಗ್ ಶರಣ ಆಗ್ಲೇಬೇಕು. ಅದು ಹೆಂಡತಿರ್ ತಾಕತ್ತು ಅಂದ್ರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ವಾವ್ ಬ್ರೋ, ರೆಡಿ ಆಗಿಬಿಟ್ಟಿದ್ಯಾ? ನಾನೇನೋ ನೀನು ರೆಡಿ ಆಗಿರಲ್ಲ ಅನ್ಕೊಂಬಂದೆ. ಏನು ಪ್ರೀತು, ದಿನ ಆಫೀಸಿಗೆ ಹೋಗೋದು ಹೀಗೆ ತಾನು ರೆಡಿ ಆಗೋದು? ಏನೋ ಹೊಸದಾಗಿ ರೆಡಿ ಆಗೋ ಥರ ಹೇಳ್ತಾ ಇದೆಯಾ? ಆಫೀಸ್ಗಾ? ಅಂದರೆ ನೀನು ಫೋನೇ ನೋಡಿಲ್ವಾ? ಫೋನಾ? ಏನಂತ ಸರಿಯಾಗಿ ಬಿಡಿಸಿ ಹೇಳು ಪ್ರೀತು. ಬ್ರೋ, ನಿನ್ನೆ ರಾತ್ರಿನೇ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ಪ್ಲ್ಯಾನ್ ಏನಂತ ಕೂಡ ಅದರಲ್ಲಿ ಮೆಸೇಜ್ ಮಾಡಿದ್ದೀನಿ ಬ್ರೋ. ನನ್ನ ಗೆಸ್ ಕರೆಕ್ಟಾಗಿದೆ. ನೀನು ಮೆಸೇಜ್ ನೋಡಿರಲ್ಲ ಅಂತಲೇ ನನ್ನ ಕಡೆ ಬಂದೆ, ನೀನು ಹಂಗೆ ಮಾಡಿದ್ಯಾ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಪರ್ಸ್ನಲ್ ಲೈಫೇ ಮರೆತುಬಿಟ್ಟಿದ್ದೀವಿ ನಾವು. ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಕಡೆ ಸೇರಿ ಅವ್ರ ಮನಸ್ಸಿಗೆ ಹತ್ತಿರ ಆಗಿರೋರ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ಬೋದು. ಹೆಂಗಿದೆ ನಮ್ಮ ಪ್ಲ್ಯಾನು? ವಾವ್, ಅಮೇಝಿಂಗ್ ಆಗಿದೆ. ಯಾರ ಪ್ಲ್ಯಾನ್ ಪ್ರೀತು ಇದು? ಜನನಿದು ಬ್ರೋ. ಸಖತ್ ಐಡಿಯಾ. ಕಳೆದೋಗ್ತಾ ಇರೋ ಸಂಬಂಧಗಳ ನಡುವೆ ಈ ಥರ ಏನಾದರೂ ಮಾಡಿದಾಗ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತೆ. ಇದೇ ಮಾತು ನಾನು ಜನನಿ ಮಾತಾಡ್ಕೊಂಡ್ವಿ ಬ್ರೋ. ಹಾಗಾದರೆ ನಮ್ಮ ಆಲೋಚನೆ ಒಂದೇ ದಿಕ್ಕಲ್ಲಿದೆ ಅಲ್ವಾ? ಎಸ್ ಪ್ರೀತು, ನೀನು ಯಾವಾಗಲೂ ಬುದ್ಧಿವಂತ ಆಗಿದ್ದವನು ಜನನಿನ ಮದುವೆ ಆದಮೇಲೆ ಹೃದಯವಂತನೂ ಆಗಿದೆಯಾ. ನೀನು ಹೋಗಿರೋ 10 ನಿಮಿಷದಲ್ಲಿ ನಾನು ಬರ್ತೀನಿ. ಓಕೆ ಬ್ರೋ, ಸರಿ. ನೋಡ್ತಾ ಪ್ರಕೃತಿ, ನಮ್ಮ ಪ್ರೀತು ಜನ್ ಇಬ್ರು ಸೇರಿಕೊಂಡು ಎಂಥ ಒಳ್ಳೆ ಐಡಿಯಾ ಮಾಡಿದ್ದಾರೆ ಅಂತ. ನಮ್ಮ ಮನಸ್ಸಿಗೆ ಹತ್ರ ಆಗಿರೋರ ಬಗ್ಗೆ ನಾವು ಮಾತಾಡ್ಬೇಕಂತೆ. ನನ್ನ
ನನ್ನ ಮನಸ್ಸಿಗೆ ಹತ್ತಿರ ಆಗಿರೋದು ಒಂದಮ್ಮ, ಇನ್ನೊಂದು ನೀನು. ಇದೊಂದು ಒಳ್ಳೆಯ ಅವಕಾಶ. ಇವತ್ತು ನಾನು ನಿನ್ನ ಬಗ್ಗೆ ಮನಸ್ಪೂರ್ವಕವಾಗಿ ಮಾತಾಡ್ತೀನಿ. ಯಾಕೆ ಭಯ ಆಯ್ತಾ? ಡೋಂಟ್ ವರಿ, ಅಮ್ಮನ ಬಗ್ಗೆ ತುಂಬ ಸಂದರ್ಭಗಳಲ್ಲಿ ಮಾತಾಡಿದ್ದೀನಿ. ಇವತ್ತು ನಿನ್ನ ಬಗ್ಗೆ ಅಂದರೆ ನನ್ನ ಪ್ರಕೃತಿ ಬಗ್ಗೆ ನಾನು ನನ್ನ ಫೀಲಿಂಗ್ಸ್ನ ಎಲ್ಲರ ಮುಂದೆ ಹೇಳ್ಕೊತೀನಿ. ಆದರೆ ನೀನು ಯಾರು, ಎಲ್ಲಿದೆಯಾ, ಹೇಗಿದೆಯಾ ಒಂದು ಗೊತ್ತಿಲ್ವೇ? ಗೊತ್ತಿಲ್ಲದೆ ನಿನ್ನ ಬಗ್ಗೆ ಮಾತಾಡಿದ್ರೆ ಅವರೆಲ್ಲರೂ ನನ್ನ ಹುಚ್ಚ ಅಂದ್ಕೊಳಲ್ವಾ? ನಿಜ, ನಾನು ನಿನ್ನ ಪ್ರೀತಿಲಿ ಹುಚ್ಚನೇ ಬಿಡು. ಸರಿ, ನೀನು ಯಾವತ್ತು ನನ್ನ ಕಣ್ಮುಂದೆ ಬಂದು ನಿಲ್ತೀಯೋ ಅವತ್ತು ಓಪನ್ ಆಗಿ ಎಲ್ಲರ ಮುಂದೆ ನಿನ್ನ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ? ಇವತ್ತು ನನ್ನ ಫೇವ್ರೆಟ್ ಅಂದರೆ ಅಮ್ಮನ ಬಗ್ಗೆ ಮಾತಾಡ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಓ, ಬ್ರೋ ಹುಚ್ಚನ್ ಥರ ಪ್ರೀತಿ ಮಾಡ್ತಿರೋ ಕಣ್ಣಿಗೆ ಪ್ರಕೃತಿ ಅಂತ ಹೆಸರಿಟ್ಟಿದ್ದಾನಾ? ನೈಸ್ ನೇಮ್. ಪಾರ್ವತಿ, ನೀನೊಬ್ಳು ಮಾತ್ರ ಯಾಕಮ್ಮ ನಿಂತಿದೀಯಾ? ಕೂತ್ಕೋ. ಪರವಾಗಿಲ್ಲ ಅಮ್ಮ. ಕೂತ್ಕೋ ಅಂದೆ. ಹಾಂ, ಈಗ ಕಾರ್ಯಕ್ರಮ ಶುರು ಮಾಡೋಣವಾ? ಹಾ, ಮಾಡಿ ಮಾಡಿ ಮಾಡಿ. ಇವತ್ತು ನಮ್ಮ ಅರಸನ ಕೋಟೆಗೆ ವಿಶೇಷವಾದ ದಿನ. ಯಾಕೆ ಗೊತ್ತಾ? ನಮ್ಮ ಮನೆಯ ಪ್ರೀತಿಯ ಮಗ ಪ್ರೀತು ಇವತ್ತು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಬ್ರೊಬ್ಬರಾಗಿ ಅವರಿಗೆ ಮನಸ್ಸಿಗೆ ಇಷ್ಟವಾದವರ ಬಗ್ಗೆ ಮಾತಾಡಲಿ, ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ನಮ್ಮ ಮನೆಯ ಸದಸ್ಯರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮನೆಯ ಪ್ರೀತಿಗೆ ಜೋರು ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಈ ಚಪ್ಪಾಳೆ ಅಭಿನಂದನೆ ಎಲ್ಲ ನನ್ನ ಹೆಂಡತಿ ಜನನಿಗೆ ಸೇರಬೇಕು. ಯಾಕಂದರೆ ಈ ಸಂಭ್ರಮಕ್ಕೆಲ್ಲ ಕಾರಣ ಜನನಿ. ಈಗ ಫಸ್ಟು ನಾನೇ ಮಾತಾಡ್ತೀನಿ. ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ತಾನೇ? ಅಯ್ಯಯ್ಯೋ, ಇಲ್ಲಪ್ಪ, ಯಾರಿಗೂ ಅಭ್ಯಂತರ ಇಲ್ಲ. ಯಾವಾಗಲೂ ನಾನೇ ಮಾತಾಡ್ತಾ ಇರ್ತೀನಿ. ಅಪರೂಪ ಪಾಪ ಮಾತಾಡ್ತೀನಿ ಅಂತಿದ್ದೀರಾ? ಮಾತಾಡಿ ಮಾತಾಡಿ. ಇವತ್ತು ನನ್ನ ಜೀವನದಲ್ಲಿ ಏನಾಗಿದ್ದೀನೋ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ರಘುರಾಮ್. ನನ್ನ ಕಷ್ಟ ಕಾಲದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಧೈರ್ಯ ತುಂಬಿ ನನಗೆ ಕೈ ತುಂಬ ದುಡ್ಡು ಕೊಟ್ಟು ಮನಸ್ಸು ತುಂಬ ಭರವಸೆಯನ್ನು ಕೊಟ್ಟ ನನ್ನ ಅತ್ತಿಗೆ ಮತ್ತು ನನ್ನ ಅಣ್ಣನ ನನ್ನ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತು ಅವ್ರುಗಳು ಮಾಡಬೇಕಾದ ಎಲ್ಲ ಜವಾಬ್ದಾರಿನ ನನ್ನ ಅತ್ತಿಗೆ ಅಣ್ಣ ಮಾಡಿದ್ದಾರೆ. ಅವ್ರು ನನಗೆ ಯಾವಾಗಲೂ ಅಮ್ಮನೇ. ಸರಿ, ಈಗ ಈ ವಿಷಯ ಹೇಳ್ತಾ ಹೋದರೆ ದಿನ ಪೂರ್ತಿ ಸಾಕಾಗೋದಿಲ್ಲ. ಈ ವಿಷಯ ಇಲ್ಲಿಗೆ ಸಾಕು ಅನ್ನೋದು ನನ್ನ ಭಾವನೆ. ಈಗ ನನ್ನ ಪ್ರೀತಿಯ ಹೆಂಡತಿ ಜಗಳಗಂಟಿ ಧಾಮಿನಿಯವರು ಅವ್ರಿಗೆ ಇಷ್ಟವಾದ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಧಾಮಿನಿಯವರೇ, ವೆಲ್ಕಮ್. ನಿಮ್ಮೆಲ್ರಿಗೂ ನಮಸ್ಕಾರ.
ನಾನಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿ ಬಗ್ಗೆ ಹೇಳಬೇಕು, ಅವ್ರ ಥರನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವ್ಯಕ್ತಿ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಆ ವ್ಯಕ್ತಿ ಯಾರು ಗೊತ್ತಾ? ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಚಲನಚಿತ್ರ ಹಾಸ್ಯ ನಟ ನಮ್ಮ ಟೆನ್ನಿಸ್ ಕೃಷ್ಣ ಅವರು. ನನಗೆ ಚಿಕ್ಕ ವಯಸ್ಸಿಂದ ಟೆನ್ನಿಸ್ ಕೃಷ್ಣ ಅವ್ರ ಥರ ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಆಸೆ. ಆದರೆ ನಮ್ಮಪ್ಪ ಈ ಸೀರಿಯಸ್ ಮೋಹನ್ಗೆ ಕಟ್ಬಿಟ್ರು, ನನ್ನ ಕಾಮಿಡಿನೆಲ್ಲ ಸತ್ತೋಯ್ತು. ಅದಕ್ಕೆ ಇವತ್ತು ಅವ್ರ ಥರ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಓಕೆನಾ? ಚಿಕ್ಕಮ್ಮ, ನೀವು ಆ್ಯಕ್ಟಿಂಗ್ ಮಾಡ್ತೀರಂದ್ರೆ ಯಾರು ಬೇಡ ಅಂತಾರೆ? ಮಾಡಿ ಮಾಡಿ ಆ್ಯಕ್ಟಿಂಗ್ ಮಾಡಿ, ಆದರೆ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ. ಕರೆಕ್ಟಾಗಿ ಹೇಳ್ದೆ ಪ್ರೀತಿ. ಪ್ರೀತು, ನಾನು ಮಾಡ್ತಿರೋದೇ ಕಾಮಿಡಿ ಆ್ಯಕ್ಟಿಂಗು, ಅದರಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಚಂದ ಕಡೋ. ನಾನು ಓವರ್ ಆ್ಯಕ್ಟಿಂಗೇ ಮಾಡ್ತೀನಿ. ಏನೋ ಕಂದ? ಪಿತಾಜಿ ಹೊಟ್ಟೆ ಹಸ್ವಾಗ್ತಿದೆ ಪಿತಾಜಿ. ಮತ್ತೆ ಊಟ ಮಾಡೋದಲ್ವೇನಪ್ಪ? ಪಿತಾಜಿ ಪಿತಾಜಿ. ಯಾರಾದ್ರೂ ಹೊಡೆದ್ರೇನೋ? ಇಲ್ಲ ಪಿತಾಜಿ. ಯಾರಾದ್ರೂ ಬೈದ್ರೇನೋ? ಇಲ್ಲ ಪಿತಾಜಿ. ಯಾಕೋ ಕಂದ, ಏನಾಯ್ತು ಹೇಳೋ? ಪಿತಾಜಿ, ಇನ್ನು ಬೆಲ್ಲೇ ಹೊಡಿಲಿಲ್ವೇ? ಅಯ್ಯೋ, ಬೆಲ್ ಹೊಡಿದೆ ತಟ್ಟೆ ತಗೊಂಡೋಗಿ ಊಟ ಕೂತ್ಕೊಂಡ್ರೆ ಪೊಲೀಸವರು ಬೆಲ್ಟ್ ಬಿಚ್ಚಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಮಾರಮ್ಮನ್ ಡಿಸ್ಕೋ. ಅಕ್ಕ ಅಕ್ಕ, ಹೇಗ್ ಮಾಡಿದ್ನಕ್ಕ? ಸಖತ್ತಾಗಿತ್ತು ದಾಮಿನಿ, ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಕ್ಕ. ಈಗ ನಮ್ಮ ಮನೆಯ ಸೊಸೆ, ನಮ್ಮ ಪ್ರೀತಿಯ ಪ್ರೀತುವಿನ ಅರ್ಧಾಂಗಿ ಜನನಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೋರು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಕೋರೋಣ. ಈ ದಿನ ನಾನು ತುಂಬ ಮುಖ್ಯವಾಗಿ ನೆನ್ಪು ಮಾಡ್ಕೋಬೇಕಾಗಿರೋದು ನನ್ನ ಪ್ರೀತಿಯ ಅಪ್ಪನ. ನಾನು ಅಮ್ಮನ ನೋಡಿದ ನೆನಪೇ ಇಲ್ಲ. ಒಬ್ಬ ಅಮ್ಮ ಅಪ್ಪನ ಸ್ಥಾನನ ತುಂಬೋದು, ಆದರೆ ಒಬ್ಬ ಅಪ್ಪ ಅಮ್ಮನ ಸ್ಥಾನನ ತುಂಬೋದಕ್ಕೆ ತುಂಬ ಕಷ್ಟ. ಆದರೆ ನನ್ನಪ್ಪ ನನಗೆ ಯಾವತ್ತೂ ನನ್ನ ಅಮ್ಮನ ನೆನಪೇ ಬರದೇ ಇರೋ ಹಾಗೆ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈ ದಿನ ನಾನು ಅವ್ರನ್ನ ತುಂಬ ನೆನಪು ಮಾಡ್ಕೋತೀನಿ. ಹಾಗೆ ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ.